ಕ್ಷುಲ್ಲಕ ಕಾರಣಕ್ಕೆ ಪತಿ ಪತ್ನಿ ನಡುವೆ ಗಲಾಟೆಯಾಗಿರುವಂತಹ ಘಟನೆ ನಡೆದಿದ್ದು ಪತಿ ಪತ್ನಿಯ ಮೇಲೆ ಹಲ್ಲೆಯನ್ನ ನಡೆಸಿರುವಂತಹ ಘಟನೆ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಪತಿ ಪತ್ನಿ ನಡುವೆ ಕಲಹ ಉಂಟಾಗಿದ್ದು ಮುಸ್ಲಿಂ ವ್ಯಕ್ತಿಯಿಂದ ಗುಂಪು ಕಟ್ಟಿಕೊಂಡು ಹಲ್ಲೆಯನ್ನ ನಡೆಸಲಾಗಿದೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಈ ಘಟನೆ ನಡೆದಿದ್ದು ಹಿರಿಯ ವಕೀಲ ಪ್ರಭಾಕರ್ ಹೊಸಕೇರಿ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಗಲಾಟೆ ಬಿಡಿಸಲು ಬಂದ ಪತ್ನಿಯ ಮೇಲೂ ಕೂಡ ಹಲ್ಲೆಯನ್ನ ನಡೆಸಿರುವಂತಹ ಘಟನೆ ನಡೆದಿದ್ದು ಜುಬೇರ್ ಎಂಬಾತನಿಂದ ಈ ಕೃತ್ಯವನ್ನ ನಡೆಸಲಾಗಿದೆ. ಹಲ್ಲೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೂಡ ಕೇಳಿ ಬರ್ತಾ ಇದ್ದು ಒಟ್ಟಾರೆಯಾಗಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನು ಕೂಡ ಹಾಕಲಾಗಿದೆ. ಹಲ್ಲೆಕೋರ ಜುಬೇರ್ನನ್ನ ಅರೆಸ್ಟ್ ಮಾಡುವಂತೆ ಈಗಾಗಲೇ ಒತ್ತಾಯ ಕೂಡ ಕೇಳಿ ಬರ್ತಾ ಇದ್ದು ಪತಿ ಪತ್ನಿ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದ್ದು ಜುಬೇರ್ ಎಂಬಾತನಿಂದ ಈ ಕೃತ್ಯವನ್ನ ನಡೆಸಲಾಗಿದೆ. ಹಲ್ಲೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಪೊಲೀಸ್ ಸ್ಟೇಷನ್ ಮುಂದೆ ಸಾಕಷ್ಟು ಜನ ಜಮಾವಣೆಗೊಂಡಿದ್ದಾರೆ. ನಮಗೆ ಅವಕಾಶ ಕೊಡ್ರಿ, ಮಾಡ್ತೇವೆ. ಮುಂದೆ ನಿಮ್ಗೆ ಏನೋ ಅನಿಸಿಲ್ಲ ಅಂತಂದ್ರೆ ಬರ್ರಿ, ಹೇಳಕ್ಕ ಅದ್ರಾಗೆ ತೊಂದರೆ ಇಲ್ಲ. ನಿಮ್ಮ ಇಲ್ಲಿರುವಂತ ಎಮೋಷನ್ಸ್ ಬಗ್ಗೆ ನಮ್ಗೆ ಗೊತ್ತಾಗಿದೆ. ಖಂಡಿತವಾಗ್ಲೂ ನಮ್ಗೆ ಆಕ್ಷನ್ ಯಾರ್ಯಾರು ಆರೋಪಿ ಇದಾರೆ ಯಾರನ್ನೂ ಬಿಡಲ್ಲ. ಖಂಡಿತವಾಗ್ಲೂ ಕ್ರಮ ತಗೋತೀನಿ ಅಂತ ಹೇಳ್ತಾ ಇದೀನಲ್ಲ. ಮಾಡಕ್ಕೆ ಕೆಲಸ ಮಾಡಕ್ಕೆ ಅವಕಾಶ ಕೊಟ್ಟ ಬರ್ತದೆ. ನಿಮ್ಗೆ ನಾಳೆಗೆ ಇದೆ, ನಾಡ್ದು ಹಚ್ಚಿನವ್ರದ್ದು ಕೇಳಕ್ಕೆ ನಿಮ್ಗೆ ಟೈಮ್ ಇದೆ. ನಮಗೆ ಅವಕಾಶ ಕೊಡ್ರಿ, ಮಾಡ್ತೇವೆ. ಮುಂದೆ ನಿಮ್ಗೆ ಏನೋ ಅನಿಸಿಲ್ಲ ಅಂತಂದ್ರೆ ಬರ್ರಿ, ಹೇಳಕ್ಕ ಅದ್ರಾಗೆ ತೊಂದರೆ ಇಲ್ಲ. ನಿಮ್ಮ ಇಲ್ಲಿರುವಂತ ಎಮೋಷನ್ಸ್ ಬಗ್ಗೆ ನಮ್ಗೆ ಗೊತ್ತಾಗಿದೆ. ಖಂಡಿತವಾಗ್ಲೂ ನಮ್ಗೆ ಆಕ್ಷನ್ ಯಾರ್ಯಾರು ಆರೋಪಿ ಇದಾರೆ ಯಾರನ್ನೂ ಬಿಡಲ್ಲ. ಖಂಡಿತವಾಗ್ಲೂ ಕ್ರಮ ತಗೋತೀನಿ ಅಂತ ಹೇಳ್ತಾ ಇದೀನಲ್ಲ. ಮಾಡಕ್ಕೆ ಕೆಲಸ ಮಾಡಕ್ಕೆ ಅವಕಾಶ ಕೊಟ್ಟ ಬರ್ತದೆ. ನಿಮ್ಗೆ ನಾಳೆ